ತುಮಕೂರಿನ ನಾಮದ ಚಿಲುಮೆ ಇಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣವನ್ನ ಚಿತ್ರತಂಡ ಮಾಡ್ತಾ ಇತ್ತು. ಹಾಗಾಗಿ ಈಗ ದಿಢೀರ್ ಅಂತ ಎಂಟ್ರಿ ಕೊಟ್ಟಂತ ಅರಣ್ಯಾಧಿಕಾರಿಗಳು ಅದಕ್ಕೆ ಸೀಸ್ ಮಾಡಿದ್ದಾರೆ. ಚಿತ್ರತಂಡದ ಮೇಲೆ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ನಾಮದ ಚಿಲುಮೆಯಲ್ಲಿ ಕಳೆದ 5 ದಿನಗಳಿಂದಲೂ ಕೂಡ ಚಿತ್ರೀಕರಣ ನಡೆದಿತ್ತು. ಇವತ್ತು ಹೋಗಿ ದಾಳಿ ಮಾಡಿದ್ದಾರೆ. 5 ದಿನಗಳಿಂದಲೂ ಗೊತ್ತೇ ಇಲ್ಲ ಇವರಿಗೆ. ಲೈಟ್, ಅಡುಗೆ ಸಾಮಗ್ರಿಗಳು, ಚೇರ್ಗಳು, ಟಿಟಿ ವಾಹನ ಎಲ್ಲವನ್ನ ಸೀಸ್ ಮಾಡಿದ್ದಾರೆ. ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ ನಡೀತಾ ಇದ್ದಂತಹ ಚಿತ್ರೀಕರಣ ಇದಾಗಿದೆ. ತುಮಕೂರಿನ ನಾಮದ ಚಿಲುಮೆ ಇಲ್ಲಿ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಅದು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಅಲ್ಲಿ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಅನುಮತಿಯನ್ನು ಪಡೆಯದೇನೆ 5 ದಿನಗಳಿಂದಲೂ ಕೂಡ ಚಿತ್ರೀಕರಣವನ್ನು ನಡೆಸ್ತಾ ಇದ್ರಂತೆ. ಇವರಿಗೆ ದಿಢೀರ್ ಅಂತ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಿಗೆ ಎಚ್ಚೆತ್ಕೊಂಡಿದ್ದಾರೆ. 5ನೇ ದಿನಕ್ಕೆ ಅಲ್ಲಿಯವರೆಗೂ ಅವ್ರು ಎಚ್ಚೆತ್ಕೊಂಡಿಲ್ಲ. ಅಲ್ಲಿ ಏನು ನಡೀತಾ ಇದೆ, ಏನು ಗೊತ್ತಿಲ್ಲ. 5ನೇ ದಿನಕ್ಕೆ ಹೋಗ್ಬಿಟ್ಟು ಈಗ ದಿಢೀರ್ ಅಂತ ದಾಳಿ ಮಾಡಿ ಅವುಗಳನ್ನೆಲ್ಲ ಸೀಸ್ ಮಾಡಿದ್ದಾರೆ. ಹಾಗಿದ್ದಾಗ ಅರಣ್ಯ ಇಲಾಖೆಯಲ್ಲಿ ಹೋಗ್ಬಿಟ್ಟು ನೀವೇನಾದರೂ ಮಾಡ್ಕೊಂಡು ಬಂದುಬಿಟ್ರೆ ಗೊತ್ತೇ ಆಗಲ್ವೇನೋ ನಿಮಗೆ. 5 ದಿನ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತಂದರೆ ಎಷ್ಟು ನೀವು ಅಲರ್ಟ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಅದು ಕೂಡ ಪ್ರವಾಸಿ ತಾಣ. ಅದು ಅಲ್ಲಿ ತುಂಬ ಜನ ಪ್ರವಾಸಿಗರು ಹೋಗ್ತಾರೆ. ನಾಮದ ಚಿಲುಮೆ ಅದಕ್ಕೆ ಪೌರಾಣಿಕವಾಗಿರುವಂಥ ಒಂದು ಕಥೆಯೂ ಕೂಡ ಇದೆ. ಅದಕ್ಕೆ ರಾಮ ಲಕ್ಷ್ಮಣ ಸೀತೆಯ ಸಂದರ್ಭದಲ್ಲಿ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಬಾಯಾರಿಕೆ ಆದಾಗ ಅಲ್ಲಿ ಕೂತ್ಕೊಳ್ತಾರೆ. ನೀರು ಬೇಕು ನಾಮವನ್ನು ಹಚ್ಕೊಳ್ಳೋಕ್ಕೆ ಅಂತಂದಾಗ ಹೊಡೆದು ತಗೊಳ್ತಾರೆ, ಬಾಣವನ್ನು ಹೊಡೆದಾಗ. ಅದೇ ನಾಮದ ಚಿಲುಮೆ. ನಟಿ ರಕ್ಷಿತಾ ಸಹೋದರ ರಾಣಾ ನಡೆಸ್ತಾ ಇದ್ದಂಥ ಸಿನಿಮಾ ಇದು. ವನ್ಯಜೀವಿಗಳಿರುವಂಥ ಅರಣ್ಯ ಪ್ರದೇಶ ಆಗಿದ್ದರಿಂದ ಚಿತ್ರೀಕರಣಕ್ಕೆ ಬ್ರೇಕ್ ಅನ್ನು ಹಾಕಿದ್ದಾರೆ. ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದ ಸುಮಾರು 50ರಿಂದ 100 ಜನರು ಚಿತ್ರೀಕರಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಈಗ ಜಪ್ತಿ ಮಾಡಿದ್ದಾರೆ. ನಟಿ ರಕ್ಷಿತಾ ಸಹೋದರ ರಾಣಾ ನಟಿಸುತ್ತಿದ್ದ ಸಿನಿಮಾ ಇದಾಗಿದೆ, ನಾಮದ ಚಿಲುಮೆಯಲ್ಲಿ. ಸೊ ಹೋಗಿ ದಿಢೀರಂತ ದಾಳಿಯನ್ನು ಮಾಡಿದ್ದಾರೆ. ಎಲ್ಲ ಮಾಡ್ತೀರಪ್ಪ, ಒಂದು ಅನುಮತಿ ಪಡ್ಕೊಳ್ಳೋಕ್ಕೇನು, ಅಷ್ಟೆಲ್ಲ ಖರ್ಚು ಮಾಡೋಕ್ಕೆ ಒಂದು ಲೆಟರ್ ಕೊಟ್ಟರೆ ಅವ್ರ ಅನುಮತಿಗೆ ಪರ್ಮಿಷನ್ ಕೊಡ್ತಾರೆ ಏನು ಅಂಥೇಳಿ. ಪರವಾನಗಿಯನ್ನು ತೊಗೊಳೋಕ್ಕೇನು ಕಷ್ಟ, ಅಥವಾ ನಿಮಗೆ ಅಲ್ಲಿ ತೊಗೊಳ್ಳೋ ಅವಶ್ಯಕತೆ ಬೀಳಿಲ್ಲ ಅಂತ ಅನ್ನಿಸ್ತಾ ಏನು ಕತೆ? ನನ್ನ ಸಹೋದ್ಯೋಗಿ ಈಗ ಮಂಜುನಾಥ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ತುಮಕೂರು ಪ್ರತಿನಿಧಿ. ಮಂಜುನಾಥ್, ಒಂದು ಕಡೆಗೆ ಚಿತ್ರೀಕರಣವನ್ನು ಮಾಡ್ತಾ ಇರುವಂಥ ಚಿತ್ರತಂಡ ಅನುಮತಿಯನ್ನು ಪಡೆಯೋದಿರೋದು ಕರೆಕ್ಟ್, ಅವರು ತಪ್ಪಿದೆ, ಸೀಸ್ ಮಾಡಿದರೆ ಕರೆಕ್ಟ್. 5 ದಿನದವರೆಗೂ ಕೂಡ ಅರಣ್ಯಾಧಿಕಾರಿಗಳಿಗೆ ಈ ವಿಚಾರನೇ ಗೊತ್ತಿರಲಿಲ್ಲ ಅಂತಂದರೆ ಎಷ್ಟು ಅಲರ್ಟ್ ಆಗಿದ್ರು ಅಂತ ಇವರು. ಎಸ್ ಅರುಣ್, ತುಮಕೂರಿನ ದೇವರಾಯನದುರ್ಗ ಮತ್ತು ನಾಮದ ಚಿಲುಮೆ ಏನಿದೆ ಅದು ಸಂರಕ್ಷಿತ ಅರಣ್ಯ ಪ್ರದೇಶ. ಅಲ್ಲಿ ಯಾವುದೇ ಒಂದು ಚಟುವಟಿಕೆ ನಡೆಸೋದಾದ್ರೂ ಕೂಡ ಪೂರ್ವ ಅನುಮತಿ ಪಡೆದುಕೊಂಡೇ ಮಾಡಬೇಕಾಗಿರುವಂತದ್ದು. ಸೊ ಈ ಹಿಂದೆ ಕೂಡ ಹಲವಾರು ಚಿತ್ರೀಕರಣ ಕೂಡ ಇಲ್ಲಿ ಆಗಿರುವಂತದ್ದು. ಅವರೆಲ್ಲರೂ ಕೂಡ ಇಲ್ಲಿ ಪರ್ಮಿಷನ್ ತಗೊಂಡು ಆನಂತರ ಚಿತ್ರೀಕರಣ ಮಾಡಿರುವಂತದ್ದು. ಆದರೆ ಕಳೆದ 5 ದಿನಗಳಿಂದ ಕೂಡ ತರುಣ್ ಸುಧೀರ್ ಅವರ ಕ್ರಿಯೇಟಿವ್ ಹೆಸರಿನಲ್ಲಿ ನಟಿ ರಕ್ಷಿತಾ ಅವರ ಸಹೋದರರು ಅಲ್ಲಿ ಚಿತ್ರೀಕರಣ ಮಾಡ್ತಾ ಇರುವಂತದ್ದು ಸಿನಿಮಾ. ಆದ್ರೆ ಯಾವುದೇ ರೀತಿಯಲ್ಲಿ ಕೂಡ ಅವರು ಏನು ಪರ್ಮಿಷನ್ ತೆಗೆದುಕೊಂಡಿಲ್ಲ ಎನ್ನುವಂಥದ್ದು. 5 ದಿನಗಳಿಂದ ಇಲ್ಲಿ ಚಿತ್ರೀಕರಣ ನಡೀತಾ ಇದ್ರು ಕೂಡ ಅರಣ್ಯ ಇಲಾಖೆಯವರಿಗೆ ಏನು ಮಾಹಿತಿ ಇಲ್ಲ ಎನ್ನುವಂಥದ್ದು ಎಲ್ಲೋ ನಂಬಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಅರಣ್ಯ ಇಲಾಖೆಯ ಸಂಬಂಧಪಟ್ಟಂತ ಗಾರ್ಡ್ಗಳು ಇರ್ತಾರೆ, ಮತ್ತೆ RFO ಕಡೆಯವರೆಲ್ಲ ಕೂಡ ಅಲ್ಲಿ ಪ್ರತಿದಿನ ಕೂಡ ಬಂದು ಒಂದು ರೌಂಡ್ ವಿಸಿಟ್ ಮಾಡಿ ಹೋಗಿರುವಂತದ್ದು. ಅದ್ರ ಪಾಡಿಗೆ ಅದು ನಡೀಲಿ, ಅವ್ರು ಮಾಡ್ಕೊಳ್ಳಿ, ಅದರಿಂದ ಸಾರ್ವಜನಿಕರು ದೂರು ಕೊಟ್ರೆ ಆಮೇಲೆ ದಾಳಿ ಮಾಡಿ ಏನು ಕ್ರಮ ತೆಗೆದುಕೊಳ್ಳುವ ಅನ್ನುವಂತಹ ಆ ಒಂದು ಆಲೋಚನೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದ್ರೆ ಏನೋ ಅನ್ಸುತ್ತೆ. ಯಾಕಂದ್ರೆ ಅದು ಸಾರ್ವಜನಿಕರು ಓಡಾಡುವ ಜಾಗ, ಮತ್ತೆ ಅರಣ್ಯ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳು ಕೂಡ ಏನು ನಾಮ ಚಿಲುಮೆಯ ಏನು ಪ್ರವಾಸಿ ತಾಣ ಆಗಿರೋದ್ರಿಂದ ಅಲ್ಲಿ ಸಿಬ್ಬಂದಿಗಳು ಕೂಡ ಇದ್ದೇ ಇರ್ತಾರೆ, ಗಾರ್ಡ್ ಇದ್ದೇ ಇರ್ತಾರೆ, ಅವರಿಂದ ಮಾಹಿತಿ ಹೋಗಿರುತ್ತೆ. ಆದ್ರೂ ಯಾಕೋಸ್ಕರ ಇದು ಈ ರೀತಿ ಅವರು ಏನು ಅನುಮತಿ ಕೊಟ್ಟಿಲ್ಲ ಮತ್ತು ಗೊತ್ತಿದ್ರು ಕೂಡ ಸುಮ್ಮನಿದ್ವಿ ಎನ್ನುವಂಥದ್ದು ಕೂಡ ಎಲ್ಲ ಒಂದ್ ಕಡೆ ಅನುಮಾನ ಕೂಡ ಕಾಡತ್ತೆ. ನಿನ್ನೆ ರಾತ್ರಿ ಎಲ್ಲವನ್ನು ಕೂಡ ಪೊಲೀಸರು ಅಂದ್ರೆ ಅರಣ್ಯ ಇಲಾಖೆಯವರು ಅದನ್ನ ವಶಪಡಿಸಿಕೊಂಡಿರುವಂತದ್ದು. ಸುಮಾರು 100ರಿಂದ 150 ಜನ ಕೂಡ ಅಲ್ಲಿ ಇದ್ರು ಎನ್ನುವಂಥದ್ದು. ಈಗ ಅವರ ವಿರುದ್ಧ ಕೂಡ ಅಲ್ಲಿ ಇದ್ದವರ ವಿರುದ್ಧ ಕೂಡ ಅರಣ್ಯ ಇಲಾಖೆಯಲ್ಲಿ FIR ಆಗಿರುವಂತದ್ದು. ಅರುಣ್. ಓಕೆ ಮಂಜುನಾಥ್, ಬೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮಾಧ್ಯಮದವರು ಬರೀ ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಸಾಕು, ಅಲ್ಲಿ ನಿಮ್ಗೆ ಪರ್ಮಿಷನ್ ಇದೆಯಾ, ಇಲ್ಲೆಲ್ಲ ಶೂಟಿಂಗ್ ಮಾಡೋ ಹಾಗಿಲ್ಲ, ಇಲ್ಲೆಲ್ಲ ಚಿತ್ರೀಕರಣ ಮಾಡಬೇಡಿ ಅಂತ ಹೇಳ್ತಾರೆ, ಪರವಾನಗಿ ತಗೊಳ್ಬೇಕು ಅಂತಾರೆ. ಇವ್ರು ಹೆಂಗೆ 5 ದಿನದಿಂದ ಮಾಡಿದ್ರು? 5 ದಿನ ಆದಮೇಲೆ ಎಚ್ಚೆತ್ಕೊಂಡ್ರಾ?